ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಚಿಟ್ಟ 1ನೇ ಅಂಗನವಾಡಿ ಕೇಂದ್ರದಲ್ಲಿ ರಾಷ್ಟ್ರೀಯ ಪೋಷಣ ಅಭಿಯಾನ ಯೋಜನೆಯಡಿ ಜರುಗಿದ ಪೌಷ್ಟಿಕ ಆಹಾರ ಶಿಬಿರ. ಪಶ್ಚಿಮ ಬಂಗಾಳದಲ್ಲಿ ಪ್ರವಾಹ, 3 ಸಾವು, 2.5 ಲಕ್ಷ ಮಂದಿ ಮೇಲೆ ಪರಿಣಾಮ. ಸುಂಕದಕಲ್ಲು ಗಡಿ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು, ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲೆ ಗೋಡಂಪಳ್ಳಿ ವಲಯದ ಚಿಟ್ಟ ಗ್ರಾಮದಲ್ಲಿರುವ ಚಿಟ್ಟ 1ನೇ ಅಂಗನವಾಡಿ ಕೇಂದ್ರದಲ್ಲಿ ರಾಷ್ಟ್ರೀಯ ಪೋಷಣ ಅಭಿಯಾನ ಯೋಜನೆಯಡಿ ಪೌಷ್ಟಿಕ ಆಹಾರ ಶಿಬಿರವನ್ನು ಏರ್ಪಡಿಸಲಾಯಿತು. ಸದರಿ ಪೌಷ್ಟಿಕ ಆಹಾರ ಶಿಬಿರದಲ್ಲಿ ಗುರುರಾಜ್ ಜಿಲ್ಲಾ ನಿರೂಪಣಾಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೀದರ್ ಹಾಗೂ ಶಾಸಕರಾದ ಕಲ್ಮಾಕರ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಬೀದರ್ ವಲಯದ ಮೇಲ್ವಚರಾಕಿ ಇಂದುಮತಿ, ಶೋಭವತಿ ಮುಖ್ಯೋಪಾಧ್ಯಾಯರು ಮತ್ತು ಗ್ರಾಮ ಪಂಚಾಯತ್ನ ಸದಸ್ಯರಾದ ರಾಣಿ, ಅನಿಲ್ ಕುಮಾರ್ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಾದ ಫರೀದಾ ಬೇಗಂ, ಗಂಡ ಶೇಖ್ ಉಮರ್, ಸಹಾಯಕಿ ಸುನೀತಾ ಮತ್ತು ಕೇಂದ್ರದ ಫಲಾನುಭವಿಗಳು ಮತ್ತು ಗ್ರಾಮದ ಪ್ರತಿನಿಧಿಗಳು ಹಾಜರಿದ್ದರು. ಪಶ್ಚಿಮ ಬಂಗಾಳದಲ್ಲಿ ಪ್ರವಾಹದಿಂದಾಗಿ 3 ಮಂದಿ ಸಾವನ್ನಪ್ಪಿದ್ದು 2.5 ಲಕ್ಷ ಮಂದಿ ಅನಾನುಕೂಲ ಎದುರಿಸಿದ್ದಾರೆ. ರಾಜ್ಯದ 6 ಜಿಲ್ಲೆಗಳು ಪ್ರವಾಹ ಪೀಡಿತವಾಗಿದೆ ಎಂದು ಅಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ. ಪಶ್ಚಿಮ ಮದಿನಾಪುರ್ ಮತ್ತು ಹೌರಾ ಜಿಲ್ಲೆಗಳಲ್ಲಿ ಪ್ರವಾಹ ಪೀಡಿತರ ಪ್ರದೇಶಗಳಿಗೆ ಭೇಟಿ ನೀಡಿದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರಾಜ್ಯ ಸಚಿವಾಲಯದಲ್ಲಿ ಸಭೆ ನಡೆಸಿದರು ಮತ್ತು ವಿಪತ್ತಿನಿಂದ ಉಂಟಾದ ಹಾನಿಯ ಪಟ್ಟಿಯನ್ನು ಸಿದ್ಧಪಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಏತನ್ಮಧ್ಯೆ ಪಕ್ಕದ ಬುರಿಗಂಗಾ ಕಾಲುವೆಯ ನೀರು ಮಧ್ಯಾಹ್ನ ಬ್ಯಾನರ್ಜಿಯವರ ಕಾಳಿಘಾಟ್ ನಿವಾಸವನ್ನು ಜಲಾವೃತಗೊಳಿಸಿದೆ. ಆದರೆ ಆ ಸಮಯದಲ್ಲಿ ಆಕೆ ಮನೆಯಲ್ಲಿ ಇರಲಿಲ್ಲ. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅನುದಾನದಡಿಯಲ್ಲಿ ತಾಲೂಕಿನ ಗಡಿ ಗ್ರಾಮಗಳ ಅಸಮಾನತೆ ತೊಲಗಿಸಲು ಒತ್ತು ಕೊಡಲಾಗುವುದು. ಸುಂಕದಕಲ್ಲು ಅಭಿವೃದ್ಧಿಗೆ ಪ್ರಾಧಾನ್ಯತೆ ನೀಡಿ ಶ್ರಮಿಸುವೆ ಎಂದು ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ನುಡಿದರು. ಅವರು ಕ್ಷೇತ್ರದ ವ್ಯಾಪ್ತಿಯ ಸುಂಕದಕಲ್ಲು ಗ್ರಾಮದಲ್ಲಿ 2023-24ನೇ ಸಾಲಿನ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಯೋಜನೆ ಅಡಿಯಲ್ಲಿ 50 ಲಕ್ಷಗಳು ಸಿಸಿ ರಸ್ತೆಯ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದರು. ಸುಂಕದಕಲ್ಲು ಸರ್ವ ಜನಾಂಗದ ಶಾಂತಿಯ ತೋಟದಂತಿದೆ. ಇಲ್ಲಿ ಸರ್ವ ಜನಾಂಗದವರೆಲ್ಲರೂ ಬಹು ಸೌಹಾರ್ದತೆಯಿಂದ ಸಹಬಾಳ್ವೆಯಿಂದ ಜೀವಿಸುತ್ತಿರುವುದಾದರೆ ಸುಂಕದಕಲ್ಲು ನಿಜಕ್ಕೂ ಶಾಂತಿ ಸೌಹಾರ್ದತೆಗೆ ಸಾಕ್ಷಿಯಾಗಿದ್ದು ರಾಜ್ಯದ ಮಾದರಿ ಗ್ರಾಮವಾಗಿದೆ ಎಂದರು.
ಗ್ರಾಮದಲ್ಲಿನ ಜನರ ಸೌಹಾರ್ದತೆಗೆ ಹೆಚ್ಚು ಒತ್ತು ಕೊಟ್ಟಿರುವ ಜಿಲ್ಲಾ ಸಮಾಜಗಳನ್ನು ನೋಡಿ ನನಗೆ ಹೆಮ್ಮೆ ಎನಿಸುತ್ತದೆ ಎಂದರು. ಗ್ರಾಮವನ್ನು ತಾವು ಖುದ್ದು ಸುತ್ತಿ ಪರಿಶೀಲಿಸಿದ್ದು ಗ್ರಾಮ ಅಭಿವೃದ್ಧಿಯಿಂದ ವಂಚಿತವಾಗಿರುವುದು ಸ್ಪಷ್ಟವಾಗಿದೆ ಎಂದು ಖೇದ ವ್ಯಕ್ತಪಡಿಸಿದರು. ಸಂಬಂಧಿಸಿದಂತೆ ಶೀಘ್ರವೇ ಗ್ರಾಮದ ಮುಖಂಡರೊಂದಿಗೆ ಚರ್ಚಿಸಿ ಸುಸಜ್ಜಿತ ರಸ್ತೆಗಳನ್ನು ನಿರ್ಮಿಸಲು ನಿರ್ಧರಿಸಲಾಗುವುದೆಂದರು. ಗ್ರಾಮದ ರಸ್ತೆಯ ಬದಿ ಒಬ್ಬ ಹೆಣ್ಣು ಮಗಳೊಬ್ಬಳು ರಾತ್ರಿ ಸಮಯದಲ್ಲಿ 100ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿನ ಗ್ರಾಮದ ಮಕ್ಕಳಿಗೆ ಅಕ್ಷರ ಕಲಿಸುತ್ತಾ ಪಾಠ ಹೇಳಿಕೊಡುವ ದೃಶ್ಯವನ್ನು ಕಣ್ಣಾರೆ ಕಂಡು ತಮಗೆ ಅಚ್ಚರಿ ಜೊತೆಗೆ ಏನಾದರೂ ಸಹಕಾರ ಮಾಡಬೇಕೆಂದು ಕೂಡಲೇ ನಿರ್ಧರಿಸಿದ್ದೇನೆ ಎಂದರು. ಓಕೆ ಸರ್. ಚೆನ್ನಾಗಿ ಮಾಡ್ರಪ್ಪ, ದಯಮಾಡಿ. ಆಮೇಲೆ ಹೈಸ್ಕೂಲ್ ಕೂಡ ಮುಂದಿನ ವರ್ಷಕ್ಕೆ ನಿಮ್ಮೂರಿಗೆ ಮಾಡ್ತಾರಂತ ದಯಮಾಡಿ ಅದಕ್ಕೂ ನೆಕ್ಸ್ಟ್ ಫೋನು ಬಂದು ಯಶಸ್ವಿ ಆಗಬೇಕಂತ ಎಲ್ಲರಲ್ಲಿ ಎಲ್ಲರಿಗೂ ನಮಸ್ಕಾರ. ಸುಂಕದಕಲ್ಲು ನಾನು ತಿಳ್ಕೊಂಡಂಗೆ ಒಂದು ವಿಶೇಷ ಮತ್ತು ಅಭಿವೃದ್ಧಿಯಿಂದ ವಂಚಿತವಾದಂಥ ಒಂದು ಗ್ರಾಮ ಆಯಿತಾ. ಎಲ್ಲ ರೀತಿ ನಾನು ಮೊದಲೇ ಸಾರಿ ನಾನೊಂದು ಆಕಾಂಕ್ಷಿಯಾಗಿ ಬಂದಾಗ ಗೌಡರು ಮತ್ತು ಎಲ್ಲ ಊರಿನ ಮುಖಂಡರು ಎಲ್ಲ ಅಲ್ಲಿ ನಮ್ಮ ದೇವಸ್ಥಾನದ ಪಕ್ಕ ಚಾವಡಿ ಹತ್ರ ಎಲ್ಲ ಕೂತ್ಕೊಂಡಾಗ ಡಿಟೇಲಾಗಿ ವಿವರಿಸಿದರು. ಇಲ್ಲಿ ಏನಂತ ಪರಿಸ್ಥಿತಿ, ಪಂಚಾಯತಿ ಯಾವುದು, ತಾಲೂಕು ಯಾವುದು, ಸೊಸೈಟಿ ಯಾವುದು, ಈ ಊರಿನ ವ್ಯವಸ್ಥೆ ಅಂತೇಳಿ. ಇನ್ನೊಂದು ಸರಿ ಬಂದಾಗ ನಾನು ಊರೆಲ್ಲ ಸುತ್ತಾಡಿದೆ, ನೋಡಿದ್ರೆ ಭಾಳ ರೀತಿ ಗೊಂದಲ ಇತ್ತು. ನಾನು ಅದಕ್ಕೋಸ್ಕರನೇ ಶಾಸಕನಾದ ಕೂಡಲೇ ಸುಮಾರು ಇದು ಒಂದು ವಿಶೇಷ ಅನುದಾನ ಕೊಡಬೇಕು. ಇದು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಗ್ರಾಮ ಪಂಚಾಯತಿಯಿಂದ, ತಾಲೂಕಿಂದ, ಸೊಸೈಟಿಯಿಂದ ಎಲ್ಲ ವಿವಿಧ ಇಲಾಖೆ ವಿವಿಧ ಕ್ಷೇತ್ರಕ್ಕೆ ಹೊಂದ್ಕೊಂಡೆ ಅಂದರೆ ಎಲ್ಲ ರೀತಿಯ ಅಭಿವೃದ್ಧಿ ವಂಚಿತ ಆಗಿದೆ. ಇದಕ್ಕೊಂದು ವಿಶೇಷ ಪ್ಯಾಕೇಜ್ ಕೊಡಬೇಕು 2 ಕೋಟಿಗೆ ಅಂತ ಹೇಳ್ಬಿಟ್ಟು ನಾನು ಮುಂಚೆನೇ ಮನವಿ ಸಲ್ಲಿಸಿದ್ದೆ. ಅದರ ಬೇಡಿಕೆ ಆಗಿ ಮೊದಲನೇ ಭಾಗವಾಗಿ ಒಂದು 50 ಲಕ್ಷ ಕೊಟ್ಟಿದ್ದಾರೆ. ಖಂಡಿತ ಇದು ಏನಕ್ಕೂ ಸಾಕಾಗಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಏನು ಮೂಲಭೂತ ಸೌಕರ್ಯಗಳಿದ್ದಾವೆ ಅದು ಖಂಡಿತ ನಾವು ಇನ್ನೂ ಹೆಚ್ಚಿನ ಒತ್ತು ಕೊಡ್ತೀವಿ. ಅದೇ ರೀತಿ ಮತ್ತು ಈಗ ಬಹುಮುಖ್ಯವಾಗಿ ಇಲ್ಲಿ ನಮ್ಮ ಹಿರಿಯ ಮುಖಂಡರು ರಾಜಣ್ಣವರು ಮುಂಚೆನೇ ನಮಗೆ ಹೇಳಿದರು, ಇಲ್ಲಿ ಬಹುಮುಖ್ಯವಾಗಿ ಹೈಸ್ಕೂಲ್ ಇದೆ ಬೇಡಿಕೆ ಇದೆ ಅಂತೇಳಿ. ಈಗ ಸುಮಾರು ಈ ಗಡಿಭಾಗ ಗ್ರಾಮಗಳಲ್ಲಿ ಶಿಕ್ಷಣದಿಂದ ಭಾಳ ಜನ ವಂಚಿತರಾಗ್ತಾ ಇದ್ದಾರೆ ಮಕ್ಕಳು. ಇದರಿಂದ ಈ ಬಾಲ್ಯ ವಿವಾಹಗಳು ಮತ್ತು ಬೇರೆ ಬೇರೆ ರೀತಿ ತೊಂದರೆಗಳಾಗ್ತಾಯಿದ್ದಾವೆ. ಇದನ್ನು ಮನಗಂಡು ನಾವೀಗಾಗಲೇ ಕಲ್ಯಾಣ ಕರ್ನಾಟಕ ಏನು ಅಕ್ಷರಾವಿಷ್ಕಾರದಲ್ಲಿ 6 ಹೈಸ್ಕೂಲ್ಸು ನಾವೀಗಾಗಲೇ ಕೊಟ್ಟಿದ್ದೀವಿ ನಮ್ಮ ಅನುದಾನದಲ್ಲೇ. ಅದರಲ್ಲಿ ಏನೋ ಸರ್ಕಾರದಿಂದ ಕಲ್ಯಾಣ ಕರ್ನಾಟಕಕ್ಕೆ ಏನು ನಮ್ಮ ಕೂಡ್ಲಿಗಿ ಕ್ಷೇತ್ರಕ್ಕೆ ಅನುದಾನ ನಿಗದಿ ಆಗಿರುತ್ತೆ ಶಾಸಕರಿಗೆ, ಅದರಲ್ಲೇ ನಾವು ನಮ್ಮ ಅನುದಾನದಲ್ಲೇ ನಮಗೆ ಹೈಸ್ಕೂಲ್ ಕೊಡಿ, ಯಾಕೆಂದರೆ ಇಲಾಖೆಯಿಂದ ಕೇಳಿದಾಗ ಹಣಕಾಸಿನ ಕೊರತೆ ಇದೆ ಅಂತ ಹೇಳಿದಾಗ ನಾವೇ ಸ್ವಂತ ಕೊಡ್ತಾಯಿದ್ದೀವಿ. ಈಗ ಈ ಬಿಲ್ಡಿಂಗು ಮತ್ತು ಸಂಬಳ, ಅಲ್ಲಿ ಸ್ಟಾಫ್ ರೆಕ್ರೂಟ್ಮೆಂಟ್ ಎಲ್ಲ ಸೇರಿ ನಮ್ಮ ಅನುದಾನದಲ್ಲೇ ಈಗಾಗಲೇ ನಾವು ಅನುಮೋದನೆಗೆ ಕಳಿಸಿ ಈಗ ಮುಂದಿನ ವರ್ಷಕ್ಕೆ ಈಗ ಶಾಲೆ ಹೈಸ್ಕೂಲ್ಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು 3 ದಿವಸ ಶುಕ್ರವಾರನೂ ಆರ್ಥಿಕ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳಾದಂಥ ಅತೀಕ್ ಸಾಹೇಬ್ರಿಗೂ ಭೇಟಿ ಮಾಡಿ ಇದ್ರ ಬಗ್ಗೆ ನಾನು ಆಗಲೇ ಬರೆಸಿ ಅಲ್ಲಿಂದ, ಯಾಕೆಂದರೆ ಏನೇ ಆಗಲಿ 3 ವರ್ಷ ನಾವು ಸಂಬಳ ಕೊಡ್ತೀವಿ, 3 ವರ್ಷ ಆದಮೇಲೆ ಇಲಾಖೆಯಿಂದ ಕೊಡಬೇಕಾಗ್ತದೆ. ಸೊ 3 ವರ್ಷ ನಮ್ಮ ಇದರಿಂದ ಅನುದಾನದಲ್ಲಿ ಕೊಡಬೇಕಾಗ್ತದೆ. ಅದಕ್ಕೆ ಅವರು ಒಪ್ಪಿಗೆ ಸೂಚಿಸಿ ಈಗ ಅದು ಅನುಮತಿ ನೀಡಿದ್ದಾರೆ ಹೈಸ್ಕೂಲಿಗೆ ಕೂಡ. ಮುಂದಿನ ದಿನಗಳಲ್ಲಿ ಅದಕ್ಕೂ ನಾವು ಬಂದು, ಯಾಕೆಂದರೆ ಇಲ್ಲಿ ಶಿಕ್ಷಣ ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ಒಂದು ದಿವಸ ಅವತ್ತು ಬಂದಾಗ ಸಾಯಂಕಾಲ ಹೊತ್ತಿನಲ್ಲಿ ಒಂದು ಹೆಣ್ಮಕ್ಳು ಟ್ಯೂಷನ್ ಮಾಡ್ತಾರೆ, ಅಷ್ಟೊಂದು ಜನಕ್ಕೆ 100 ಜನ ಮಕ್ಕಳು ಚಿಕ್ಕರಿಂದ ಭಾಳ ಖುಷಿ ಆಯಿತು ಇದ್ರದ್ದು. ಅಂಥ ಒಂದು ಇದರಲ್ಲಿ ಯಾವುದು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತೇಳಿ. ಅದೇ ರೀತಿ ಮೂಲಭೂತ ಸೌಕರ್ಯಗಳಿಗೆ ಇನ್ನೂ ಹೆಚ್ಚಿನ ಅನುದಾನ ಬೇಕಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ಏನೇನೋ ಬೇಡಿಕೆ ಇಟ್ಟಿದ್ರೆ ಎಲ್ಲದನ್ನೂ ನಿರ್ವಹಿಸೋಂಥ ಕೆಲಸ ಖಂಡಿತ ಮಾಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಗೋಪಾಲ್ಪುರ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣೆ ಮಾಸಾಚರಣೆ ಕಾರ್ಯಕ್ರಮವನ್ನು ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಹಮ್ಮಿಕೊಂಡಿದ್ದು, ಈ ದಿನ ಗೋಪಾಲ್ಪುರ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣೆ ಮಾಸಾಚರಣೆ ಕಾರ್ಯಕ್ರಮದ ಬಗ್ಗೆ ಗರ್ಭಿಣಿ ಬಾಣಂತಿಯರಿಗೆ ಪೌಷ್ಟಿಕ ಆಹಾರದ ಬಗ್ಗೆ ಅರಿವು ಮೂಡಿಸಲಾಯಿತು. ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿದಿನ ಒಂದೊಂದು ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ. ಅದೇ ರೀತಿಯಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಸೇರಿ ವರ್ಷಕ್ಕೆ ಒಂದು ಸರಿ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಸೇರಿ ಪೋಷಣೆ ಮಾಸಾಚರಣೆ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ. ಈ ಕಾರ್ಯಕ್ರಮದ ಉದ್ದೇಶ ಏನೆಂದರೆ ಗರ್ಭಿಣಿ ಬಾಣಂತಿಯರಿಗೆ ಪೌಷ್ಟಿಕಾಂಶದ ಬಗ್ಗೆ ಅರಿವು ಮೂಡಿಸಿ ಹುಟ್ಟುವ ಮಕ್ಕಳ ಒಳ್ಳೆ ಆರೋಗ್ಯವಂತರಾಗಿ ಹುಟ್ಟಬೇಕು ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಪಾರ್ವತಮ್ಮ, ಎಸಿಡಿಪಿಒ ಸೋಫಿಯಾ ಬಿ, ಸಿಡಿಪಿಒ ಕಚೇರಿ ಮೇಲ್ವಿಚಾರಕರು ವೆಂಕಟಲಕ್ಷ್ಮಿ, ವರಲಕ್ಷ್ಮಿ, ನಂದಿನಿ, ಸುಗುಣ, ಶಿವಮ್ಮ, ಶಿಲ್ಪಾ, ಅಮರವತಮ್ಮ,
ಲಕ್ಷಮ್ಮ, ಅಮೃತಬಾಯಿ, ಗೀತಾ, ಪದ್ಮ, ಅರುಣ್, ಪಾರ್ವತಮ್ಮ, ಕಲ್ಯಾಣಿ, ಕಲ್ಲಮ್ಮ, ಪರ್ವತಮ್ಮ ಇನ್ನು ಮುಂತಾದ ಅಂಗನವಾಡಿ ಕಾರ್ಯಕರ್ತರು ಹಾಜರಿದ್ದರು. ಮೇಡಮ್ ನೀವು ಹೋಗಿ ಅಲ್ಲಿ ಹೋಗಿ ಸದ್ಗಮಯ ಸಮತೋಮ ಜ್ಯೋತಿರ್ಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಪೋಷಣಾಗ್ರಹಣ ಕಾರ್ಯಕ್ರಮವನ್ನು ಹಳ್ಳಿಯ ಸೊಗಡಿನಂತೆಯೇ ಆಚರಣೆ ಮಾಡೋದಕ್ಕೆ ಆಚರಣೆ ಮಾಡಿದ್ದಾರೆ. ಇಲ್ಲಿ ಕಾರ್ಯಕರ್ತರೆಲ್ಲ ಸೇರಿ ಅಲ್ಲಿ ಅವರು ಏನು ಪೌಷ್ಟಿಕ ಆಹಾರ ಎಲ್ಲಿ ಮಟ್ಟದಲ್ಲಿ ಏನು ಸಿಗುತ್ತೆ ಅನ್ನೋದನ್ನ ಕ್ಲೀನಾಗಿ ನಿರೂಪಣೆ ಮಾಡಿದ್ದಾರೆ. ಈಗ ನುಗ್ಗೆ ಸೊಪ್ಪು, ಕರ್ಬೇವು ಸೊಪ್ಪು, ಮುಲ್ಲಂಗಿ ಸೊಪ್ಪು, ಚೇಪೆಕಾಯಿ, ಅವರ ಬಡವ ಬಾದಾಮಿ, ಕಡಲೆ ಬೀಜ ಎಲ್ಲ ಇಟ್ಟು, ಹೆಸರು ಕಾಳು, ಮೊಟ್ಟೆ ಕಾಳುಗಳ ಎಲ್ಲ ಇಟ್ಟು ನೀಟಾಗಿ ಮಾಡಿದ್ದಾರೆ. ಏನು ಪೋಷಣೆ ಮಕ್ಕಳಿಗೆ ಯಾವ ಪೋಷಣೆ ಸಿಗುತ್ತೆ ಅದ್ರ ಬಗ್ಗೆ ಹೀಗಾಗಿ ಅವ್ರಿಗೆ ತಿಳಿಸಿದ್ದೀವಿ. ಅದೇ ಥರನೇ ಅವೆಲ್ಲನೂ ಅಡಾಪ್ಟ್ ಮಾಡಿಕೊಂಡು ಎಲ್ಲನೂ ಮಾಡಿದ್ದಾರೆ. ಆಮೇಲೆ ಸರ್ಕಲ್ಲಿ ಇದು ಮಾಡ್ತಾರೆ. ಲಾಸ್ಟ್ ಎಲ್ಲ ಸೇರಿಟ್ಟು ಒಂದು ಲಾಸ್ಟ್ ಒಂದು ಇದು ಮಾಡ್ತೀವಿ. ಇದು ವರ್ಷ ಪೂರ್ತಿ ನಡೀತದೆ ಪ್ರೋಗ್ರಾಮ್. ಅಂದರೆ ಇದು ಮಾತಾಡ್ಸ್ಕೊಂಡು ಮಾತಾಡಿ ವರ್ಷ ಪೂರ್ತಿನೂ ಪೋಷಣೆ ಅಂತ ಪೋಷಣೆ ಅಭಿಯಾನ ಮಾಡೋದಿಲ್ಲ. ಈ ಥರ ಪೋಷಣೆ ಕೊಡಬೇಕು ಅಂತ ಗೌರ್ಮೆಂಟಿಂದ ಎಲ್ಲದನ್ನು ಸಪ್ಲೈ ಮಾಡ್ತಾರೆ. ಅದೇ ಥರ ಇದು ಮಾಡೋದು ವರ್ಷ ಪೂರ್ತಿ ಅಂದ್ರೆ ಪ್ರತಿ ವರ್ಷನೂ ಪ್ರತಿ ದಿವಸನೂ ಮಕ್ಕಳಿಗೆ ಮೊಟ್ಟೆ ಹಾಲು ಯಾರು ಇದೇ ಥರ ಪೋಷಕ ಮಕ್ಕಳು ಆ ಮಕ್ಕಳಿಗೆ ಕೊಟ್ಟು ಮಾಡ್ತಾರೆ. ಸೆಪ್ಟೆಂಬರ್ ತಿಂಗಳು ಪ್ರತಿ ತಿಂಗಳು ಪ್ರತಿದಿನ ಒಂದೊಂದು ಕಾರ್ಯಕ್ರಮ ಮಾಡ್ತೀವಿ. ಅದೇ ತರ ಸರ್ಕಲ್ ಒಂದು ದಿನ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಎಲ್ಲ ಈ ಕಾರ್ಯಕ್ರಮ ಮಾಡ್ತೀವಿ. ಇದರಿಂದ ಏನಂತಂದ್ರೆ ಗರ್ಭಿಣಿ ಮಹಿಳೆಯರಿಗೆ ಯಾವ ತರ ಪೌಷ್ಟಿಕಾಂಶ ಸಿಗುತ್ತೆ, ಏನಾಗಬೇಕು ಅಂತ ಒಂದು ಗರ್ಭಿಣಿ ಮಹಿಳೆಯರಿಗೆ ಮಕ್ಕಳಿಗೆ ತಿಳುವಳಿಕೆ ನೀಡೋದಕ್ಕೆ ಈ ಒಂದು ಕಾರ್ಯಕ್ರಮ ಮತ್ತು ಕಾರ್ಯಕ್ರಮ ಎರಡೂ ಆಗಿರೋದ್ರಿಂದ ಪ್ರತಿ ಅಂಗನವಾಡಿಯಲ್ಲೂ ಸಹ ಪೋಷಣೆ ಮಾಸಾಚರಣೆ ಪ್ರತಿ ತಿಂಗಳು ಮಾಡ್ತೀವಿ. ಪ್ರತಿ ತಿಂಗಳು ಪಾಕಿಸ್ತಾನದಲ್ಲಿ ಪಾಕ್ ಸೇನೆಯ ಸುರಕ್ಷಿತವಾಗಿಲ್ಲ. ಪ್ರತಿದಿನ ಅವರ ಮೇಲೆ ದಾಳಿಗಳು ನಡೆಯುತ್ತಿವೆ. ದಕ್ಷಿಣ ವಜೀರಿಸ್ತಾನದಲ್ಲಿ ಪಾಕಿಸ್ತಾನಿ ಸೇನೆಯ ಮೇಲೆ ಮತ್ತೊಮ್ಮೆ ಭೀಕರ ದಾಳಿ ನಡೆದಿದೆ. ಈ ದಾಳಿಯಲ್ಲಿ 6 ಯೋಧರು ಮೃತಪಟ್ಟಿದ್ದು ಹಲವಾರು ಗಾಯಗೊಂಡಿದ್ದಾರೆ. ಪಾಕಿಸ್ತಾನ ಸೇನೆ ಮೇಲೆ ಉಗ್ರ ದಾಳಿ ನಿಂತಿಲ್ಲ. ಜೂನ್ ತಿಂಗಳಿನಿಂದ ಪ್ರತಿ ತಿಂಗಳು ಪಾಕಿಸ್ತಾನದ ಭದ್ರತಾ ಪಡೆಗಳ ಮೇಲೆ ಭಯೋತ್ಪಾದಕರು ದಾಳಿ ನಡೆಸುತ್ತಿದ್ದಾರೆ. ಪ್ರತಿ ದಾಳಿಯಲ್ಲಿ ಅನೇಕ ಸೈನಿಕರು ಪ್ರಾಣ ಕಳೆದುಕೊಳ್ಳುತ್ತಿದ್ದು ಹಲವಾರು ಗಾಯಗೊಂಡಿದ್ದಾರೆ. ಇದಕ್ಕೂ ಮುನ್ನ ಆಗಸ್ಟ್ 22ರಂದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಭಯೋತ್ಪಾದಕರು ಪೊಲೀಸರ ಮೇಲೆ ರಾಕೆಟ್ ದಾಳಿ ನಡೆಸಿದರು. ಇದರಲ್ಲಿ ಕನಿಷ್ಠ 11 ಸೈನಿಕರು ಸಾವನ್ನಪ್ಪಿದರು. ಲಾಹೋರ್ನಿಂದ ಸುಮಾರು 400 ಕಿಲೋಮೀಟರ್ ದೂರದಲ್ಲಿರುವ ರಹೀಮ್ ಯಾರ್ ಖಾನ್ ಜಿಲ್ಲೆಯಲ್ಲಿ ಹಲವಾರು ಯೋಧರನ್ನು ಒತ್ತಾಯಳಾಗಿ ಇರಿಸಲಾಗಿತ್ತು. ಉಗ್ರರು ರಾಕೆಟ್ಗಳ ಮೂಲಕ ದಾಳಿ ನಡೆಸಿದ್ದಾರೆ ಎಂದು ಪಂಜಾಬ್ ಪೊಲೀಸ್ ವಕ್ತಾರರು ತಿಳಿಸಿದ್ದಾರೆ. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾದಲ್ಲಿ ನಡೆದ ಭಯೋತ್ಪಾದಕರ ದಾಳಿಯಲ್ಲಿ 7 ಸೈನಿಕರು ಮೃತಪಟ್ಟಿದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.